ಹಾಯ್ ಫ್ರೆಂಡ್ಸ್, ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ದೇಹನ ತಂಪಾಗಿಡಲಿಕ್ಕೆ ರಾಗಿ ಅಂಬಲಿ ಕೂಡ ಮಾಡ್ಕೊತಾರೆ. ಸೊ ರಾಗಿ ಅಂಬಲಿ ಹೆಲ್ತಿ ಕೂಡ ಒಳ್ಳೆಯದು ಮತ್ತು ದೇಹಕ್ಕೆ ಕೂಡ ತಂಪು. ಅದನ್ನು ಸ್ವಲ್ಪ ಸ್ಪೆಷಲಾಗಿ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ, ಕುಡಿಲಿಕ್ಕೂ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು 2 ಕಪ್ಪಷ್ಟು ನೀರು ತೊಗೊತಿದ್ದೀನಿ, ಒಂದು 2.5 ಕಪ್ಪು. ಅದರಲ್ಲಿ ಅರ್ಧ ಕಪ್ಪಿಗೆ ಒಂದು 2 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, 2 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಅದನ್ನು ನೀಟಾಗಿ ಕಲಸಿಟ್ಕೊತಾ ಇದ್ದೀನಿ. ರಾಗಿ ಅಂಬಲಿಗೆ ಟೇಸ್ಟ್ ಬರೋಕ್ಕೋಸ್ಕರ ಮತ್ತು ಹೆಲ್ತಿಗೂ ಬೆನಿಫಿಟ್ ಆಗುತ್ತೆ. ಕ್ಯಾರೆಟು, ಮೂಲಂಗಿ ಕೂಡ ಇನ್ನೂ ತಂಪಾಗುತ್ತೆ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟು ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ತುರಿದಿಟ್ಕೊಬೋದು. ಮತ್ತು 2.5 ಬೌಲ್ ಏನು ನೀರು ಹಾಕಿದ್ದೆ ಅದಕ್ಕೆ ಮೆಣಸಿನ ಪುಡಿ ಮತ್ತು ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು 1/4 ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡು ಸ್ಪೂನಲ್ಲಿ ಮ್ಯಾಶ್ ಮಾಡಿ ಆಮೇಲೆ ಅದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ. ರಾಗಿ ಅಂಬಲಿ ಅಥವಾ ರಾಗಿ ಗಂಜಿ ಅಂತ ಕರೀತಾರೆ. ಸೊ ಇಷ್ಟೇ. ಈಗ ನೀಟಾಗಿ ಅದು ಮ್ಯಾಶ್ ಮಾಡಿ ಆಮೇಲೆ ನೀರು ಹಾಕಿದರೆ ನೀಟಾಗುತ್ತೆ ಅದು. ಈಗ ಒಲೆ ಮೇಲೆ ಅದನ್ನು ಇಟ್ಬಿಟ್ಟು ಉಪ್ಪು ಮೆಣಸಿನ ಪುಡಿ ಹಾಕಿರ್ತೀವಲ್ಲ ನೀರು, ಅದು ನೀಟಾಗಿ ಮಳ್ಳೋವರೆಗೂ ಅದನ್ನು ಕಾಯಿಸ್ಕೊಬೇಕು. ಫಸ್ಟು ನೀರನ್ನು ಕಾಯಿಸ್ಕೊಂಡಾದಮೇಲೆ ನಾವು ಕಲಿಸ್ಕೊಂಡಿರ್ತೀವಲ್ಲ ರಾಗಿ ಹಿಟ್ಟನ್ನು, ಅದನ್ನು ಹಾಕಿ ಸ್ವಲ್ಪ ಹೊತ್ತು ನೀಟಾಗಿ ಬೇಯಿಸ್ಕೊಬೇಕು. ಇದನ್ನು ನೋಡಿ, ಇದಕ್ಕೆ ಹಾಕಿಬಿಟ್ಟು ನಿಧಾನ ಉರಿಯಲ್ಲಿ ಅದನ್ನು ಬೇಯಿಸ್ಕೊಬೇಕು. ಕಲರ್ ಚೇಂಜ್ ಆಗುತ್ತೆ ಅದು, ಆವಾಗ ನಮಗೆ ಗೊತ್ತಾಗುತ್ತೆ ಗಂಜಿ ಬೆಂದಿದೆ ಅಂತ. ಈ ರೀತಿ ನೀಟಾಗಿ ಸ್ಪೂನಲ್ಲಿ ಇದು ಮಾಡ್ಕೊತ ನೀಟಾಗಿ ನೋಡಿಕೊಂಡು ಅದನ್ನು ಬೇಯಿಸ್ಕೊಂಡು ಅದಾದಮೇಲೆ ಆಫ್ ಮಾಡಿಕೊಂಡು ನಾವು ಮಜ್ಜಿಗೆನ ಸೇರಿಸ್ಕೊಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ, ಇವಾಗ ಅದು ಕಲರ್ ಚೇಂಜ್ ಆಗಿದೆ, ಬೆಂದಿದೆ. ನಿಮಗೆ ಇನ್ನೂ ಸ್ವಲ್ಪ ತಿಕ್ಕಾಗಿ ಬೇಕು ಅಂದರೆ ರಾಗಿ ಹಿಟ್ಟನ್ನ ಜಾಸ್ತಿ ಹಾಕ್ಕೊಬೋದು. ಮಕ್ಕಳಿಗೂ ಕೂಡ ಇದು ಕೊಡ್ಬೋದು, ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ತುರಿದಾಕೋದ್ರಿಂದ ಮಕ್ಕಳು ಕೂಡ ಕುಡಿಸ್ಬೋದು ಇದನ್ನು, ಮತ್ತು ದೊಡ್ಡವ್ರು ಕೂಡ ಕುಡಿಬೋದು. ಸಮ್ಮರಲ್ಲಿ ತುಂಬಾ ತಂಪಾಗಿರುತ್ತೆ ಬಾಡಿಗೆ ಇದು. ಹಾಗಾಗಿ ಬೇಸಿಗೆ ಟೈಮಲ್ಲಿ ಇದನ್ನು ಮಾಡಿಕೊಂಡು ಡೈಲಿ ಒಂದ್ಸಲ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ನೋಡಿ, ಈ ರೀತಿ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮಜ್ಜಿಗೆ ಬೇಡ ಅಂದರೂ ಪರವಾಗಿಲ್ಲ, ಹಾಗೆ ಕೂಡ ಕುಡಿಬೋದು ಎಲ್ಲನೂ ಹಾಕ್ಕೊಂಡು. ಬಟ್ ಮಜ್ಜಿಗೆ ಆ್ಯಡ್ ಮಾಡೋದ್ರಿಂದ ಇನ್ನೂ ತಂಪಾಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ಹುಳಿ ಮಜ್ಜಿಗೆ ಸೇರಿಸಬಾರ್ದು ಇದಕ್ಕೆ. ಫ್ರೆಶ್ ಮೊಸರು ತೊಗೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮೂಲಂಗಿ ತುರಿದಿರೋದು. ಮೂಲಂಗಿ ಕೂಡ ದೇಹಕ್ಕೆ ತಂಪು ಕೊಡುತ್ತೆ. ಕ್ಯಾರೆಟು ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮಧ್ಯದಲ್ಲಿ ನಾವು ಕುಡಿಯುವಾಗ ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸುಮ್ಮನೆ ಸಪ್ಪೆ ಅಂಬಲಿ ಕುಡಿಯೋಕ್ಕಿಂತ ಈ ರೀತಿ ಕುಡಿಯೋದ್ರಿಂದ ನಮಗೆ ಉಪ್ಪು ಮತ್ತು ಮೆಣಸಿನ ಪುಡಿ ಇರೋದ್ರಿಂದ ಕೂಡ ನಮಗೆ ಟೇಸ್ಟ್ ಕೊಡುತ್ತೆ. ಇದು ಟೇಸ್ಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಕುಡಿತಾರೆ. ಹಾಗೆ ಮಾಡೋದಕ್ಕಿಂತ ಈ ರೀತಿ ಮಾಡಿ ಸ್ಪೆಷಲಾಗಿ ಕೊಡಿ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.